ಇಂದಿನ ವಿಡಿಯೋದಲ್ಲಿ MHRD UDAS ಪ್ಲಸ್ನ ಟೀಚರ್ ಮಾಡ್ಯೂಲ್ನಲ್ಲಿ ಟೀಚರ್ ಅಪ್ಡೇಟನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. MHRD UDAS ಪ್ಲಸ್ನ ಸೈಟ್ ಆದಂಥ UDAS ಪ್ಲಸ್ ಎಂದು ಕ್ರೋಮ್ ಬ್ರೌಸರ್ನಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ UDAS ಪ್ಲಸ್ ಕಾಣಿಸುತ್ತದೆ. ಟೀಚರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಟೀಚರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯೂಸರ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಇರುತ್ತೆ. ಅದನ್ನು ಬಳಸ್ಕೊಂಡು ತಾವು ಲಾಗಿನ್ ಆಗಿ. ಸೊ ಲಾಗಿನ್ ಆದ ತಕ್ಷಣ ತಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ DCF ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಥರದ ಒಂದು ವಿಂಡೋ ಓಪನ್ ಆಗ್ತದೆ. ಈಗ ತಾವು ಗಮನಿಸಬಹುದು, ಇಲ್ಲಿ ಒಂದು ಶಿಕ್ಷಕರಿದ್ದು ಈ ಒಂದು ಶಿಕ್ಷಕರಲ್ಲಿ ಇವರು ಟೀಚರ್ ಮಾಡ್ಯೂಲನ್ನು ಅಪ್ಡೇಟ್ ಮಾಡಿರೋದಿಲ್ಲ. ಆವಾಗ ತಾವು ಈ ಇನ್ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡುವಂಥದ್ದು. ಇನ್ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಈ ಥರದ ಒಂದು ವಿಂಡೋ ಓಪನ್ ಆಗುತ್ತೆ. ನೋಡಬಹುದು, ಇಲ್ಲಿ ಈ ಟೀಚರ ಅವರ ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗಿರೋದಿಲ್ಲ. ಇದು ರೆಡ್ ಆಗಿ ತೋರಿಸ್ತಾ ಇದೆ ಮತ್ತು ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ತಾವೇನು ಮಾಡಬೇಕು, ಇಲ್ಲಿ ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಬರಬೇಕು. ತಮ್ಮ ಆಧಾರನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬಾರ್ದು. ಹಾಗೆ ಇಲ್ಲಿ ಉಳಿದ ಡೀಟೇಲ್ಸ್ಗಳನ್ನು ನೋಡಿಬಿಟ್ಟು ಇವುಗಳೆಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು ಕ್ಲಿಕ್ ಮಾಡ್ತಾ ಬರಬೇಕು. ಈ ಥರ ಮಾಡ್ತಾ ಬಂದು ಕೊನೆಯಲ್ಲಿ ಇಲ್ಲಿರುವಂಥ ಮಾಹಿತಿಗಳನ್ನೆಲ್ಲ ಗಮನಿಸಬೇಕು. ಇಲ್ಲಿ ನೋಡ್ಬೋದು ತಾವೀಗ ಇವೆಲ್ಲ ಕೂಡ ಗ್ರೀನ್ ಮಾರ್ಕ್ನಲ್ಲಿ ಬಂದಿದೆ ಮತ್ತು ಕಂಪ್ಲೀಟೆಡ್ ಅಂತ ಬಂದಿದೆ. ಇದಾದ ನಂತರ ಮತ್ತೆ ಪುನಃ ಸ್ಕೂಲ್ ಡ್ಯಾಶ್ ಬೋರ್ಡ್ನಾಗೆ ಬಂದುಬಿಟ್ಟು ಇಲ್ಲಿ ಇದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರ್ತದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟೆಡ್ ಅಂತ ಕೊಡಬೇಕು. ಈಗ ನೋಡಿ ಇನ್ಕಂಪ್ಲೀಟ್ 0 ಆಗಿದೆ. ಇಲ್ಲಿ ಏನಾದರೂ ಒಂದು ವಾಕ್ಯ ಬರೀರಿ, ಅಬೌವ್ ಇನ್ಫಾರ್ಮೇಷನ್ ಇಸ್ ಕರೆಕ್ಟ್. ಈ ಥರ ಕ್ಲಿಕ್ ಹಿಯರ್ ಬೈ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಸ್ಟೇಟಸ್ ಅಂತ ಕೊಡಿ, ಕನ್ಫರ್ಮ್ ಅಂತ ಕೊಡಿ. ಈಗ ಈ ಶಾಲೆಯ ಒಂದು ಮಾಹಿತಿ ಸಕ್ಸಸ್ಫುಲಿ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ ಮತ್ತು ಇಲ್ಲಿ ಇನ್ಕಂಪ್ಲೀಟ್ 0 ಆಗಿ ಟೋಟಲ್ ಆಗಿ 1 ಇರುತ್ತೆ. ಇದಿಷ್ಟು ಮಾಡಿದರೆ ತಮ್ಮ ಶಾಲೆಯ MHRD UDAS ಪ್ಲಸ್ನಲ್ಲಿ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಆಗುತ್ತೆ. ತಾವು ರಿಫ್ರೆಶನ್ನು ಕೂಡ ಕ್ಲಿಕ್ ಮಾಡಿ ನೋಡಿದಾಗ ಅದು ಸಿಂಕ್ ಆಗ್ತದೆ. ಥ್ಯಾಂಕ್ ಯು.